ರ್ಯಾಲಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಹಿರಿಯ ವಕೀಲರಾಗಿರ್ತಕ್ಕಂಥ ಮತ್ತು ಪ್ರಗತಿಪರ ಮುಖಂಡರಾಗಿರ್ತಕ್ಕಂಥ ಬಿ ಟಿ ವಿಶ್ವನಾಥ್ ಅವರು ಬಂದಿದ್ದಾರೆ. ಅವರಿಗೆ ಮೊದಲಿಗೆ ಸ್ವಾಗತವನ್ನು ಬಯಸೋಣ. ಹಾಗೆಯೇ ನಮ್ಮ ಕರ್ನಾಟಕ ಜನಶಕ್ತಿ ಸಂಘಟನೆಯ ಜಿಲ್ಲಾ ಮುಖಂಡರುಗಳಾಗಿರ್ತಕ್ಕಂಥ ಸಿದ್ದರಾಜು ಅವರು, ಪೂರ್ಣಿಮಾ ಅವರು ಮತ್ತು ನಮ್ಮ ಶಿಲ್ಪ ಅವರಿದ್ದಾರೆ. ನಮ್ಮ ಜಾಗೃತ ಕರ್ನಾಟಕದ ಮುಖಂಡರಾಗಿರ್ತಕ್ಕಂಥ ಸಿದ್ದರಾಜು ಅವರಿದ್ದಾರೆ. ನಮ್ಮ ಶ್ರಮಿಶಕ್ತಿ ಮುಖಂಡರಾಗಿರ್ತಕ್ಕಂಥ ಸತೀಶು, ಚೆನ್ನಮ್ಮ ಮತ್ತು ರವಿ, ಇನ್ನೂ ಹಲವು ಗೆಳೆಯರು ನಮ್ಮ ಜೊತೆಗಿದ್ದಾರೆ. ಈ ಒಂದು ರ್ಯಾಲಿಯನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ವಿಶ್ವನಾಥ್ ಅವರ ಕೇಳ್ಕೊಂಡಾಗ ಅವರು ಬಂದು ಈ ಒಂದು ರ್ಯಾಲಿಯನ್ನ ಉದ್ಘಾಟನೆ ಮಾಡಲಿಕ್ಕೆ ಒಪ್ಕೊಂಡು ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ ಈಗ ನಿಮ್ಮನ್ನ ಉದ್ದೇಶಿಸಿ ಒಂದೆರಡು ನಿಮಿಷ ಮಾತಾಡಿ ಅಂದ ನಂತರ ಬಾವುಟದ ಮುಖಾಂತರ ಚಾಲನೆ ಮಾಡಬೇಕಂತೇಳಿ ಅವರ ವಿನಂತಿ ಮಾಡ್ತಾರೆ. ಕಾರ್ಮಿಕ ಬಂಧುಗಳೇ, ಕರ್ನಾಟಕ ಶ್ರಮಿಕ ಶಕ್ತಿ ಆಯೋಜಿಸಿರುವಂತಹ ಇವತ್ತಿನ ಕಾರ್ಮಿಕ ದಿನಾಚರಣೆ ಮತ್ತು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ವಿರೋಧಿಸೋದಕ್ಕೆ ಅಂತ ಹೊರಟಂತ ಈ ರ್ಯಾಲಿಯ ಉದ್ಘಾಟನೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ, ಈ ರ್ಯಾಲಿಯನ್ನು ಉದ್ಘಾಟಿಸ್ತಾ ಇರೋದಕ್ಕೆ ನನಗೆ ಸಂತೋಷ ಆಗ್ತಿದೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಮ್ಮ ವಂದನೆಗಳನ್ನು ಹೇಳ್ತೀನಿ. ಮೊದಲಿಗೆ ಸರ್ಕಾರ ಕರಿಯರದಾದ್ರೇನು ಬಿಳಿಯರದಾದ್ರೇನು ಅವರೆಲ್ಲರೂ ರೈತರು ಕಾರ್ಮಿಕರ ರಕ್ತಕ್ಕೆ ಜಿಗಣೆಗಳೇ ಅನ್ನುವ ಕವಿವಾಣಿಯನ್ನ ಇವತ್ತು ನಾವು ನೆನಪಿಸ್ಕೊಳ್ಬೇಕಾಗಿದೆ. ಸರ್ಕಾರ ಬಿಜೆಪಿಯದಾದ್ರೇನು ಕಾಂಗ್ರೆಸ್ದಾದ್ರೇನು, ಆದರೆ ಕಾರ್ಮಿಕ ವಿರೋಧಿ ಕಾನೂನುಗಳು ಇವತ್ತು ರಾಜ್ಯದಲ್ಲಿ ಕೂಡ ಯಾವುದೇ ತಿದ್ದುಪಡಿಗಳನ್ನು ಕಂಡಿಲ್ಲ. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು, ತಿದ್ದುಪಡಿಗಳನ್ನು ತಗೊಂಡು ಬಂದಿದೆ ಕಾರ್ಮಿಕರ ಕಾನೂನುಗಳಿಗೆ. ಅದರ ಮೂಲಕ ಅದು ಗುತ್ತಿಗೆದಾರರನ್ನ ಮತ್ತು ಉದ್ದಿಮೆದಾರರನ್ನ ಆರ್ಥಿಕವಾಗಿ ಬಲಾಢ್ಯರನ್ನಾಗಿ ಮಾಡ್ತಾ ಇದೆ. ಈ ಆರ್ಥಿಕವಾಗಿ ಬಲಾಢ್ಯರಾದಂಥ ಉದ್ದಿಮೆಗಳು ಕೋಮುವಾದಿ ರಾಜಕಾರಣಿಗಳ ಮತ್ತು ಬಂಡವಾಳಶಾಹಿಗಳ ಬೆನ್ನಿಗೆ ನಿಂತುಕೊಂಡು ಇವತ್ತು ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಸೋಲಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇವತ್ತು ಲೇಬರ್ ಇನ್ಸ್ಪೆಕ್ಟರ್ಗೆ ಕೆಲಸನೇ ಇಲ್ಲ. ಯಾಕೆ ಅಂತಂದ್ರೆ ಕಾರ್ಮಿಕ ವಿರೋಧಿ ಕಾನೂನುಗಳು ಏನು ಇವತ್ತು ಚಾಲನೆಗೆ ಬಂದಿದ್ದಾವೆ, ಅಮೆಂಡ್ಮೆಂಟ್ಗಳು, ತಿದ್ದುಪಡಿಗಳು, ಅವೆಲ್ಲವೂ ಉದ್ದಿಮೆದಾರನ ಪರವಾಗಿದ್ದಾವೆ, ಬಂಡವಾಳಗಾರರ ಪರವಾಗಿದ್ದಾವೆ, ಮಾಲೀಕರ ಪರವಾಗಿದ್ದಾವೆ. ಹಾಗಾಗಿ ಲೇಬರ್ ಇನ್ಸ್ಪೆಕ್ಟರ್ಗೆ ಏನೂ ಕೆಲಸ ಇಲ್ಲ. 12 ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಾರೆ ಕಾರ್ಮಿಕರಿಗೆ. ಮತ್ತೆ ಯಾರನ್ನ ಯಾವಾಗ ಬೇಕಾದರೂ ಕೆಲಸದಿಂದ ಕಿತ್ತಾಕ್ಬಿಡ್ಬೋದು. ಉದ್ಯೋಗ ಭದ್ರತೆ ಇಲ್ಲ, ಆರ್ಥಿಕ ಭದ್ರತೆಯೂ ಇಲ್ಲ, ಸಾಮಾಜಿಕ ಭದ್ರತೆಯೂ ಇಲ್ಲ. ದೇಶದ ಬೆನ್ನೆಲುಬಾದಂತಹ ರೈತರ ಮತ್ತು ಕಾರ್ಮಿಕರ ಶಕ್ತಿಯನ್ನ ಹೀಗೆ ಈ ಬಂಡವಾಳಶಾಹಿ ಸರ್ಕಾರಗಳು ಹುಡುಗಿಸ್ತಾ ಇದ್ದಾವೆ, ಅದ್ರ ಸೊಂಟ ಮುರಿತಾ ಇದ್ದಾವೆ. ಆ ವಿರುದ್ಧ ನಾವು ಧ್ವನಿ ಎತ್ತಬೇಕಾದಂತಹ, ನಾವು ಸಂಘಟಿಸಬೇಕಾದಂತಹ ತುರ್ತು ಇವತ್ತು ದೇಶಕ್ಕೆ, ರಾಜ್ಯಕ್ಕೆ, ನಮ್ಮ ಊರಿಗೆ ಕೂಡ ಇದೆ. ಹಾಗಾಗಿ ನಾವೆಲ್ಲರೂ ಸಂಘಟಿತವಾಗಿ ಧ್ವನಿ ಎತ್ತದೆ ಹೋದರೆ ನಾವು ಇವತ್ತು ಬಾಂಡ್ಲಿಗೆ ನಮ್ಮನ್ನು ತಳ್ಳಿದ್ದಾರೆ, ನಾಳೆ ನಾವು ಬೆಂಕಿಗೆ ಬೀಳಬೇಕಾಗುತ್ತೆ ಅನ್ನೋ ಮಾತನ್ನ ನೆನಪಿಸ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಸ್ನೇಹಿತರೆ, ಈ ಒಂದು ಬಾವುಟದ ಚಾಲನೆ ಮುಖಾಂತರ ಒಂದು ರ್ಯಾಲಿಗೆ ಚಾಲನೆ ನೀಡಬೇಕಂತ ಮನವಿ ಮಾಡ್ತೀವಿ. ಒಂದಾಗೋಣ.